ಬಟ್ ಆಮೇಲೆ ಫ್ಲ್ಯಾಶ್ ಆಯಿತು, ನಿಮ್ಗೊಂದು ಮಾತು ಹೇಳಿಲ್ವಲ್ಲ ಅಂತ. ಈಗ ಹೇಳಿ, ನಿಮ್ಮ ಸೀಮಂತ ಹೇಗಾಗಬೇಕು ಅಂತ ನಿಮ್ಮ ಆಸೆ, ಎಲ್ಲ ನಿಮ್ಮ ಆಸೆ ಪ್ರಕಾರನೇ ಆಗಲಿ. ನೀವು ಹೇಗೆ ಹೇಳ್ತೀರೋ ಹಾಗೆ, ಯಾಕೆಂದ್ರೆ ಇದು ನಿಮ್ಮ ಫಂಕ್ಷನ್, ನೀವೇ ಸೆಂಟರ್ ಆಫ್ ಅಟ್ರಾಕ್ಷನ್. ಪ್ಲೀಸ್ ಹೇಳಿ. ಹಾಗಾಗಬೇಕು ಹೀಗಾಗಬೇಕು ಅಂತ ಏನಿಲ್ಲ, ನೀವು ಹೇಗೆ ಪ್ಲಾನ್ ಮಾಡ್ತೀರಾ ಹಾಗೆ ಆಗಲಿ, ಸಿಂಪಲ್ ಆಗಿರಲಿ. ಏನ್ರಿ ನೀವು, ನಿಮ್ಗೆ ಯಾವುದೇ ನಿರೀಕ್ಷೆಗಳೇ ಇಲ್ವಲ್ರಿ? ಗೌತಮ್ ಅವರೇ, ನಾನು ನಿಮ್ಗೆ ಮುಂಚೆನೇ ಹೇಳಿದ್ದೀನಿ, ನನಗೆ ನಿಮ್ಮಿಂದ ನಿಮ್ಮ ಹೊರತಾಗಿ ಇನ್ಯಾವ ನಿರೀಕ್ಷೆನೂ ಇಲ್ಲ. ನೀವು ನನ್ನ ಪಾಲಿಗೆ ದೊಡ್ಡ ಗಿಫ್ಟು, ದೊಡ್ಡ ಸರ್ಪ್ರೈಸು, ನೀವು ನನ್ನ ಜೊತೆ ಇದ್ರೆ ಅಷ್ಟೇ ಸಾಕು, ನಾನು ಖುಷಿಯಾಗಿರ್ತೇನೆ. ಥ್ಯಾಂಕ್ ಯು, ಸೋ ಸ್ವೀಟ್ ಆಫ್ ಯು. ನೀವು ಹೆಣ್ಮಕ್ಳು ಅಪ್ಪ ಅಮ್ಮ ಮನೆ ಎಲ್ಲರನ್ನೂ ಬಿಟ್ಟು ಬಂದಿರ್ತೀರಾ. ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳೋದು, ನಿಮ್ಮನ್ನು ನೆಮ್ಮದಿಯಾಗಿ ಇಡೋದು ಪಾರ್ಟ್ನರ್ ಆಗಿ ನಮ್ಮ ಡ್ಯೂಟಿ. ಸೊ ನೀವು ಖುಷಿಯಾಗಿದ್ದೀರಾ ಅಂದರೆ ನಾನು ನನ್ನ ಪಾತ್ರವನ್ನು ಸರಿಯಾಗಿ ನಿಭಾಯಿಸಿದ್ದೀನಿ ಅಂತ ನನಗೊಂದು ಸಮಾಧಾನ. ನೀವು ಬಿಡಿ, ಯಾವ ಪಾತ್ರ ಕೊಟ್ಟರು ಅದನ್ನು ನಿಭಾಯಿಸ್ತೀರಾ. ಎಷ್ಟಾದರೂ ಮಿಸ್ಟರ್ ಪರ್ಫೆಕ್ಟ್ ಅಲ್ವಾ? ಆಯ್ತು ಟೀಚರ್. ಥ್ಯಾಂಕ್ ಯು ಟೀಚರ್. ಓಕೆ, ರೇಗಿಸ್ತಿದ್ರಲ್ವಾ? ಆಗಲಿ ಆಗಲಿ. ಇಲ್ಲಪ್ಪ, ಈಗ ಸರಿ, ಸೀಮಂತನ ಸಿಂಪಲ್ ಆಗಿ ಮಾಡೋಣ, ಬಟ್ ಎಲ್ಲಿ ಮಾಡೋದು ಅಂತ. ಇದೇನು ಹೀಗೆ ಕೇಳ್ತಿದ್ದೀರಾ? ಸೀಮಂತ ಯಾವಾಗಲೂ ಗಂಡನ ಮನೆಯಲ್ಲ ಅಲ್ವಾ ಮಾಡೋದು? ಗೊತ್ತು, ಬಟ್ ನನಗೆ ಒಂದು ಆಲೋಚನೆ ಬಂದಿದೆ. ಸೀಮಂತನ ದೇವಸ್ಥಾನದಲ್ಲಿ ಮಾಡಿದ್ರೆ ಹೇಗೆ ಚೆನ್ನಾಗಿರುತ್ತಲ್ವಾ? ದಟ್ಸ್ ನೈಸ್. ಸರಿ, ಅಮ್ಮನೊಂದು ಮಾತು ಕೇಳ್ತೀನಿ, ಅವ್ರ ಒಪಿನಿಯನ್ ಏನು ಅಂತ ತಿಳ್ಕೊಳ್ಳೋಣ. ಬೆಸ್ಟ್. ಮಾತಾಡ್ಕೊಂಡ್ ಬರ್ತೀನಿ. ಬಾಯ್. ಗೊತ್ತಾ, ಬಾ ಕೂತ್ಕೋ. ಅಮ್ಮ ಏನು? ಅಮ್ಮ, ಅದೇ ಭೂಮಿಕಾ ಸೀಮಂತದ ವಿಷಯ ಮಾತಾಡ್ಬೇಕಾಗಿತ್ತು. ಹೇಳು. ನಾವು ಮನೇಲಿ ಈ ಫಂಕ್ಷನ್ ಮಾಡಿ ಬರೀ ಕ್ಲೋಸ್ ಸರ್ಕಲ್ನ ಇನ್ವೈಟ್ ಮಾಡೋಣ ಅಂತ ಅನ್ಕೊಂಡಿದ್ವಿ. ಬಟ್ ನನಗೆ ಈಗ ಇನ್ನೊಂದು ಆಲೋಚನೆ ಬಂತು. ಏನು? ನಾವ್ ಯಾಕೆ ಸೀಮಂತನ ದೇವಸ್ಥಾನದಲ್ಲಿ ಮಾಡಬಾರ್ದು ಅಂತ. ಗುಡ್ ಗೌತಮ್, ವೆರಿ ಗುಡ್. ತುಂಬಾ ಡಿಫ್ರೆಂಟ್ ಆಗಿದೆ ಐಡಿಯಾ. ನನ್ನ ಲೈಫ್ ಟೈಮ್ ಅಲ್ಲಿ ಫಸ್ಟ್ ಟೈಮ್ ಕೇಳ್ತಾ ಇರೋದು. ಅಲ್ಲ ಸಿಸ್ಟರ್? ಗೌತಮ್, ನನಗೇನು ಪ್ರಾಬ್ಲಮ್ ಇಲ್ಲ, ಹಾಗೆ ಮಾಡೋಣ. ಗೌತಮ್, ನನಗೂ ಒಂದು ಐಡಿಯಾ ಹೊಳಿತು. ಭೂಮಿಕಾಗೆ ಬೇಬಿ ಶವರ್ ಯಾಕೆ ಮಾಡಬಾರ್ದು? ಈ ಪ್ರೀ ವೆಡ್ಡಿಂಗ್ ಪೋಸ್ಟ್ ವೆಡ್ಡಿಂಗ್ ಫೋಟೋ ಶೂಟ್ ಮಾಡ್ತಾರಲ್ಲ, ಆ ಥರ. ಬರೇ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಅಲ್ಲ ಸಿಸ್ಟರ್, ಪೋಸ್ಟ್ ಡಿವೋರ್ಸ್ ಫೋಟೋ ಶೂಟ್ ಕೂಡ ಬಂದಿದೆ. ಅಣ್ಣ, ಈಗ ಅದೆಲ್ಲ ಬೇಕಾ? ಬೇಡಾಗಿತ್ತು, ಆದ್ರೆ ಜನರಲ್ ನಾಲೆಡ್ಜ್ ಇಂಪ್ರೂವ್ ಆಗ್ಲಿ ಅಂತ ಹೇಳಿದೆ ಸಿಸ್ಟರ್. ಅದೇ ನೀನೇನು ಹೇಳ್ತಾ ಇದ್ದೆ, ನಾನು ಮತ್ತೆ ಬಾಯ್ ಆಗ್ಬಿಟ್ಟೆ. ಅಯ್ಯೋ, ಕಂಟಿನ್ಯೂ ಕಂಟಿನ್ಯೂ ಕಂಟಿನ್ಯೂ. ನಾನು ಎಲ್ಲಿದ್ದೆ? ಅದೇ ಬೇಬಿ ಶವರ್. ಭೂಮಿಕಾಗೆ ಫೋಟೋ ಶೂಟ್ ಮಾಡಿದ್ರೆ ಚೆನ್ನಾಗಿರತ್ತಲ್ವಾ? ಚೆನ್ನಾಗಿದೆ ಐಡಿಯಾ, ಮಾಡಿಸ್ಬೋದಮ್ಮ, ಮಾಡ್ಸೋಣ. ಸರಿ, ಅದಕ್ಕೆ ಏನೆಲ್ಲ ಬೇಕೋ ಅದನ್ನೆಲ್ಲ ಪ್ಲಾನ್ ಮಾಡ್ಕೋ. ಹಾಮ, ಸರಿ. ತೂಗೋದು ನೀನೆ. ಈ ಕಡೆಯಿಂದ ಬರ್ತೀಯ ಗಾಯ ಮಾಡ್ತೀಯ, ಆ ಕಡೆಯಿಂದ ಬರ್ತೀಯ ಮೂಲ ಮತ್ತೀಯ. ಅಲ್ಲಿ ನೋಡಿದ್ರೆ ಗೌತಮ್ ಶ್ರೀಮಂತ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾನೆ, ನೀನ್ ನೋಡಿದ್ರೆ ಫೋಟೋ ಶೂಟ್ ಮಾಡೋಂತ ಐಡಿಯಾ ಕೊಡ್ತೀಯ. ಅಲ್ಲ, ನನಗೊಂದು ಡೌಟು, ನಿನ್ನ ಯೋಚನೆ ಏನು, ಅಲ್ಲಿ ನಿನ್ನ ಕಾರ್ಯತಂತ್ರ ಏನು ಅಂತ. ಅವಳು ಫೋಟೋ ಶೂಟ್ ಮಾಡಿಸ್ಲಿ ಅಣ್ಣ, ಮುಂದಕ್ಕೆ ಅವಳ ಫೋಟೋಗೆ ಹಾರ ಹಾಕಿ ದೀಪ ಹಚ್ಚೋದಕ್ಕೆ ಫೋಟೋ ಬೇಕಲ್ವಾ? ಓಹೋ, ಫೋಟೋ ಶೂಟ್ ಮೊದಲು ಮಾಡಿಸಿ ಆಮೇಲೆ ಡೈರೆಕ್ಟ್ ಶೂಟ್ ಮಾಡ್ತೀಯಾನು? ಸೂಪರ್ ಸಿಸ್ಟರ್, ಸೂಪರ್ ಕೆ ಸೂಪರ್. ನಾನು ಯಾವತ್ತೂ ಹೇಳ್ತಿದ್ದ ಹಾಗೆ, ನಿನ್ ತಲೆ ಅಂದ್ರೆ ತಲೆ, ಅದಕ್ಕೆ ಬೆಲೆ ಕಟ್ಟೋಕೆ ಆಗಲ್ಲ. ಮೇಡಮ್, ನಮಗೂ ಸ್ವಲ್ಪ ಏನಾದರೂ ಹೇಳ್ಕೊಡಿ ಮೇಡಮ್. ನಾಳೆಯಿಂದ ಟ್ಯೂಷನ್ ಬರಲಾ? ಸೃಜನ್ ಅವರೇ? ಮೇಡಮ್, ಸುಮ್ಮನೆ ತಮಾಷೆ ಮಾಡಿದೆ ಬಿಡಿ ಮೇಡಮ್. ಹೌದು ಸೃಜನ್ ಅವರೇ, ತುಂಬಾ ದಿವಸದಿಂದ ನಿಮ್ಮ ಹತ್ರ ಒಂದು ಮಾತು ಕೇಳಬೇಕು ಅಂತಿದ್ದೆ. ಅದೇನು ಕೇಳಿ ಮೇಡಮ್. ನೀವು ಮುಂಚೆ ಎಲ್ಲೋ ಕೆಲಸ ಮಾಡ್ತಿದ್ರಿ ಅಂತ ಹೇಳ್ತಿದ್ರಲ್ವಾ, ಎಲ್ಲಿ? ಏನ್ ಮೇಡಮ್ ಇದು, ನಾವಿಬ್ರು ಫಸ್ಟ್ ಟೈಮ್ ಸಿಕ್ಕಿದ್ದೇ ಮರ್ತು ಬಿಟ್ಟಿದ್ದೀರಲ್ಲ. ಕ್ಯಾಬ್ ಓಡಿಸ್ಬೋಗಲ್ವಾ ಮೇಡಮ್? ನೀವು ಭೂಮಿಕಾ ಮೇಡಮ್ ಅವ್ರು ಸಿಕ್ಕಿದ್ದು ಕ್ಯಾಬ್ ಡ್ರೈವರ್ ಆಗಿದೆ. ಅಯ್ಯೋ, ಅದ್ ನೆನಪಿದೆ. ಅದಲ್ಲ, ಅದಕ್ ಮುಂಚೆ ಏನಾಗಿದ್ರಿ ಅಂತ. ಅದ್ ಯಾವ್ದೋ ಕಂಪ್ನಿಲಿ ಕೆಲಸ ಮಾಡ್ತಿದ್ದೆ ಅಂತ ಹೇಳ್ತಿದ್ರಲ್ಲ, ಅಲ್ಲೇನಾಯ್ತು ಅಂತ. ಅಯ್ಯೋ, ಅದೊಂದು ದೊಡ್ಡ ಕತೆ ಮೇಡಮ್. ಕತೆ ಅಲ್ಲ, ವ್ಯತೆ ಅಂದ್ರೂ ತಪ್ಪಿಲ್ಲ ಮೇಡಮ್. ಹೌದಾ? ಅಂಥದ್ದೇನಾಯ್ತಲ್ಲಿ? ಮೇಡಮ್, ನೀವು ಯಾರಿಗೂ ಹೇಳಲ್ಲ ಅಂದ್ರೆ ಹೇಳ್ತೀನಿ. ಆಯ್ತು, ಹೇಳಲ್ಲ. ಅದೇನಾಯ್ತಂತ ಹೇಳಿ. ಆಕ್ಚುಲಿ ನನ್ನ ಲೈಫು ಎಲ್ಲ ಕಡೆಯಿಂದನೂ ಲೇ ಆಫ್ ಆಗೋಯ್ತು ಮೇಡಮ್.
ಕಂಪ್ನಿ ಕಾಲೆತ್ಕೋತು ಅಂತ ಸುಮ್ಮನೆ ಟ್ಯಾಪೆ ಹಚ್ಕೊಂಡು ಓಡಾಡ್ತಿದ್ದೀನಿ ಅಷ್ಟೇ. ಸತ್ಯ ಹೇಳಬೇಕು ಅಂದರೆ ನಿಜ ಬೇರೆನೇ ಇದೆ ಮೇಡಮ್. ಒಳ್ಳೆ ಕೆಲಸ, ಒಳ್ಳೆ ಕಂಪ್ನಿ ಎಲ್ಲ ಚೆನ್ನಾಗೇ ಇತ್ತು ಮೇಡಮ್. ಚೆನ್ನಾಗೂ ನಡ್ಕೊಂಡು ಹೋಗ್ತಿತ್ತು. ಸ್ವರ್ಗಕ್ಕೆ 3 ಗೇಣು ಅಂತಾರಲ್ಲ ಮೇಡಮ್, ಆ ಥರ ಇತ್ತು ಮೇಡಮ್. ಆದರೆ ಅದು ಯಾರು ಕೆಟ್ಟು ದೃಷ್ಟಿ ಬಿತ್ತೋ ಗೊತ್ತಿಲ್ಲ ಮೇಡಮ್. ಒಂದು ಫೈನ್ ಡೇ ನಮ್ಮ ಕಂಪ್ನಿಲಿ ಯಾರೋ ಒಬ್ಬ ನಮಕರಂ ನನ್ನ ಮಗ ಮಾಡಿದ ತಪ್ಪನ್ನ, ಫ್ರಾಡ್ನ ನನ್ನ ತಲೆ ಕಟ್ಬಿಟ್ರು ಮೇಡಮ್. ನಾನಲ್ಲ ಅಂತ ಎಷ್ಟೇ ಬಡ್ಕೊಂಡ್ರು ಬೇಡ್ಕೊಂಡ್ರು ಯಾರೂ ನನ್ನ ಮಾತು ಕೇಳಲಿಲ್ಲ ಮೇಡಮ್. ಆ್ಯಕ್ಚುಲಿ ಇದೇ ವಿಷಯವಾಗಿ ನಾನು ಅರೆಸ್ಟ್ ಕೂಡ ಆದೆ ಮೇಡಮ್. ಅಷ್ಟೇ ಆಗಿದೆ ಪರವಾಗಿಲ್ಲ ಮೇಡಮ್. ನನ್ನ ಹಣೆ ಬರಹದ ಮೇಲೆ ಬರೆ ಎಳೆಯೋ ಥರ ಯಾರೋ ಒಬ್ಳು ನೀಚೆಂಗ್ಸು ಬಂದು ನನ್ನ ವಿರುದ್ಧವಾಗಿ ಸಾಕ್ಷಿ ಹೇಳಿ ಬತ್ತಿ ಇಟ್ಟೋಗ್ಬಿಟ್ಲು ಮೇಡಮ್. ಅಂದ್ರೆ ಅವತ್ ನಾನು ರಾಜೇಂದ್ರ ಭೂಪತಿ ಅವ್ರ ಮಾತು ಕೇಳ್ಕೊಂಡು ಸುಳ್ಳು ಸಾಕ್ಷಿ ಹೇಳಿದ್ದು ಇವ್ರ ವಿರುದ್ಧನಾ? ನೋಡಿದ್ರ ಮೇಡಮ್, ಇದನ್ನ ಕೇಳಿ ನಿಮ್ಗೆ ಇಷ್ಟು ಶಾಕ್ ಆಯ್ತು, ಇನ್ನು ನನಗೆ ಹೆಂಗಾಗಿರ್ಬೇಡ ಮೇಡಮ್. ಬ್ಯಾಕ್ ಟು ಬ್ಯಾಕು ಸಿಡ್ಲೊಡ್ದಂಗೆ ಆಗೋಯ್ತು ಮೇಡಮ್. ಅವಳು ಯಾರೋ ಹೇಳಿ ಸುಳ್ಳು ಸಾಕ್ಷಿಯಿಂದ ನಾನು ಸ್ವಲ್ಪ ದಿನ ಜೈಲಲ್ಲೇ ಮುದ್ದೆ ಮುರಿಯೋಗಾಯ್ತು ಮೇಡಮ್. ಆಮೇಲೆ ಹೆಂಗೋ ಯಾರ್ದೋ ಸಹಾಯದಿಂದ ಆಚೆ ಬಂದೆ. ಕೇಸ್ ಕೂಡ ಖುಲಾಸೆ ಆಯಿತು. ಆಲ್ರೆಡಿ ಕ್ಯಾರೆಕ್ಟ್ರು ಅನ್ನೋ ಬಿಳಿ ಹಾಳೆ ಮೇಲೆ ಕಪ್ಪು ಮಾರ್ಕ್ ಬಿದ್ದಿದ್ರಿಂದ ಎಲ್ಲೂ ಕೆಲಸನೂ ಗಿಟ್ಲಿಲ್ಲ ಮೇಡಮ್. ಆ ಮಹಾತಾಯಿ ಬಂದು ನನ್ನ ಲೈಫ್ಗೆ ಸರಿಯಾಗಿ ಆಪಿಟ್ಬಿಟ್ಟು ಹೋಗ್ಬಿಟ್ಲು ಮೇಡಮ್. ಹೆಂಗೋ ನಿಮ್ಮ ಅತ್ತಿಗೆಗೆ ಸಿಕ್ತೆ ಮೇಡಮ್. ಮುಳುಗ್ತಿದ್ದೋನು ಬಂದು ದಡ ಸೇರಿದೆ.